ಏನಮ್ಮ ಇವತ್ತು ಬಲೆ ಪಿರುತಿಯಿಂದ ಮಾತಾಡಿಸ್ತಾ ಇದೆಯಾ? ಏನು ವಿಶೇಷ? ಕಂದ, ನೀನು ಇದೆಯಲ್ಲ, ನೀನೇ ನನಗೆ ದೊಡ್ಡ ವಿಶೇಷ. ನೀನು ದಿನಕ್ಕೊಂದು ವಿಶೇಷ ಸುದ್ದಿ ತರ್ತಾನೇ ಇರ್ತೀಯ. ಈ ಹೆಣ್ಮಗು ಇವತ್ತು ನನ್ನ ಕೆಲಸ ಕಿತ್ಕೊಳ್ಳೋ ಆಗಿದ್ದಾಳಲ್ಲ, ಏನಾದರೂ ಮಾಡಿ ಇವಳನ್ನ ಇಲ್ಲಿಂದ ಕಳಿಸ್ಬೇಕು. ಇಲ್ಲಾಂದ್ರೆ ಮೇಡಮ್ ಜೊತೆ ನಾನು ಸರಿಯಾಗಿ ಉಗಿಸ್ಕೋತೀನಿ ಅಷ್ಟೇ. ನನ್ನ ಮಾತು ಕೇಳಮ್ಮ. ಕಮಿಷನರ್ ಮೇಡಮ್ ಯಾರಂದ್ರೆ ಅವ್ರನ್ನ ಭೇಟಿ ಮಾಡಲ್ಲ, ಯಾರ ಜೊತೆನೂ ಮಾತು ಆಡಲ್ಲ. ಅವ್ರಿಗೆ 1000 ಕೆಲಸ ಇರುತ್ತೆ. ಯಾರನ್ನಾರು ಒಳಗಡೆ ಬಿಟ್ರೆ ಅವ್ರು ನನ್ನ ಮೇಲೆ ಸಿಟ್ ಮಾಡ್ಕೋತಾರೆ. ದಯವಿಟ್ಟು ಹೀಗೆ ಮಾಡ್ಬೇಡ, ಎದ್ದು ಹೊರಡಿ ಇಲ್ಲಿಂದ. ಇವಾಗ ಹಿಂಗ್ ಮಾತಾಡ್ತಿದ್ದೀರಾ, ಅವಾಗ ಯಾಕೆ ನಡಿ ನಡಿ ಅಂದ್ರಿ? ಆಯ್ತು ಕಣಮ್ಮ, ಸಿಟ್ಟಲ್ಲಿ ಏನೋ ಮಾತಾಡ್ಬಿಟ್ಟೆ. ದಯವಿಟ್ಟು ನಂಗೆ ಕ್ಷಮಿಸ್ಬಿಡು. ಈಗ್ಲಾದ್ರೂ ಎದ್ದು ಹೊರಡ್ತೀಯಾ? ಅದ್ ಮಾತ್ರ ಸಾಧ್ಯ ಇಲ್ಲ. ಹೇಳದ್ನಲ್ಲ ಅಣ್ಣ, ಕಮಿಷನರ್ ಮೇಡಮ್ನ ಮಾತಾಡ್ಸ್ಕೊಂಡೆ ಇಲ್ಲಿಂದ ಹೋಗೋದು. ಅಲ್ಲಿ ತನಕ ಇಲ್ಲಿಂದ 1 ಇಂಚು ಕದ್ಲಲ್ಲ ನಾನು. ದಯವಿಟ್ಟು ನನ್ನ ಪರಿಸ್ಥಿತಿ ಅರ್ಥ ಮಾಡ್ಕೊಳಮ್ಮ. ನೀನ್ ಹೀಗ್ ಮಾಡಿದ್ರೆ ನನ್ ಕೆಲ್ಸ ಹೋಗುತ್ತಷ್ಟೇ. ಹಠ ಮಾಡ್ಬೇಡಮ್ಮ, ದಯವಿಟ್ಟು ಹೊರಟೋಗಮ್ಮ. ನಾನ್ ಹೋಗಲ್ಲ ಅಣ್ಣ ಇಲ್ಲಿಂದ. ಅದೇನಾದ್ರೂ ಆಗಿ ಇವತ್ತು ನನ್ ಗಂಡನ ಕರ್ಕೊಂಡೆ ನಾನು ಇಲ್ಲಿಂದ ಹೋಗೋದು. ಸ್ವಾಮಿ, ಸ್ವಾಮಿ. ಮೇಡಮ್ ನೋಡಿ, ಅಲ್ಲಿ ಗೇಟ್ ಹತ್ರ ಒಬ್ರು ಲೇಡಿ ನಿಂತಿದ್ದಾರೆ. ಅವ್ರನ್ನ ಒಳಗಡೆ ಕಳ್ಸೋದಕ್ಕೆ ಹೇಳಿ. ಓಕೆ ಮೇಡಮ್. ಸರ್, ಕಮಿಷನರ್ ಮೇಡಮ್ ಹೇಳಿದ್ರು ಇವ್ರನ್ನ ಒಳಗಡೆ ಕಳ್ಸ್ಬೇಕಂತೆ. ಹೋಯ್ ಮರಿ, ನಿನ್ನೆ ಅಪ್ಪ ಬಾ ಇಲ್ಲಿ. ಏನಪ್ಪ ಇದು? ನಮ್ಮಮ್ಮ ಈ ಪಾಟಿ ಪಿರುತಿಯಿಂದ ಕರಿತಾವ್ರೆ. ನಾನೇನಾರ ಅಪ್ಪಿ ತಪ್ಪಿ ಭಾರಿ ಒಳ್ಳೆ ಕೆಲಸ ಮಾಡ್ಬಿಟ್ಟೆ ಇವತ್ತು. ಅಲ್ಲೇ ನಿಂತ್ಕೊಂಡಿದ್ಯಲ್ಲ, ಬಾ ಕಂದ. ಏನಮ್ಮ ಇವತ್ತು ಬಲೆ ಪಿರುತಿಯಿಂದ ಮಾತಾಡಿಸ್ತಾ ಇದೆಯಾ? ಏನು ವಿಶೇಷ? ಕಂದ, ನೀನು ಇದೆಯಲ್ಲ, ನೀನೇ ನನಗೆ ದೊಡ್ಡ ವಿಶೇಷ. ನೀನು ದಿನಕ್ಕೊಂದು ವಿಶೇಷ ಸುದ್ದಿ ತರ್ತಾನೇ ಇರ್ತೀಯ. ಇವತ್ತು ನಾನು ನಿನಗೊಂದು ವಿಷಯ ಹೇಳ್ಬೇಕು. ಬಾ ಕೂತ್ಕೋ, ಕೂತ್ಕೊಳ್ಳೋ. ಹೇಳಮ್ಮ. ಮಂಜೂರ ಹತ್ರ ಬಾ. ನಿನ್ಗೊಂದು ಕೊಟ್ಟು ಹೇಳ್ಬೇಕು ಕಣೋ, ಯಾರು ಕೇಳಿಸ್ಕೋಬಾರ್ದು, ಅದಕ್ಕೆ ಹತ್ರ ಬಾ. ಬಂದಿದ್ದಾರೆ. ಹತ್ರ ಬಾರು, ಇನ್ನೂ ಕೇಳಿಸ್ಕೊಬಿಡ್ತಾಳ. ಅಮ್ಮ, ಅಯ್ಯೋ ಅಮ್ಮ, ಯಾಕಮ್ಮ ಹಿಂಗೆ ಅಂತ ಇದ್ಯಾ? ಏನಮ್ಮ ಅಮ್ಮ ಅಮ್ಮ ಹ? ಕತ್ತೆ ಬಡವ, ನಾನ್ ಹೇಳಿದ್ದಲ್ಲ ಈ ಕಿವಿಂದ ಕೇಳಿಸ್ಕೊಂಡು ಈ ಕಿವಿಂದ ಬಿಟ್ಬಿಡ್ತೀಯಲ್ಲ. ಇವತ್ ನಿನ್ ಕಿವಿನ ತೆಗೆದು ಕಟ್ ಮಾಡಿ ನಿನ್ ಕೈ ಕೊಟ್ಬಿಡ್ತೀನಿ. ನಾನ್ ನಿನ್ಗೇನ್ ಹೇಳಿದೆ? ಕಾವಿನ ಜೊತೆ ಒರಟಾಗಿ ಮಾತಾಡ್ಬೇಡ, ಅವಳ ಮೇಲೆ ಸಿಟ್ ಮಾಡ್ಕೋಬೇಡ ಅಂತ ಹೇಳಿದ್ದೆ ತಾನೇ? ಆದ್ರೂ ಪಾಪ ಹುಡುಗಿ ಮೇಲೆ ಸಿಟ್ ಮಾಡ್ಕೋತೀಯ, ಅವಳು ಕೆನ್ನೆಗೆ ಹೊಡಿತೀಯ ನೀನು. ಆಮೇಲೆ ನೀನೇನ್ ಸುಮ್ನೆ ಬಿಟ್ಟ? ನನ್ಗೆ ಸರಿಯಾಗಿ ಒಂದು ಕೊಟ್ಟೆ ತಾನೆ, ಇವಾಗ ಕಿವಿ ಬಿಡಮ್ಮ. ನೋಡು ಮಾದೇವ, ಇನ್ನೊಂದ್ಸಲ ನಿನ್ ಕಾವಿಗೆ ಮೇಲೆ ಕೈ ಮಾಡಿದ್ರೆ ನಿನ್ ಕೈ ಮೇಲೆ ಬರೆ ಹಾಕ್ಬಿಡ್ತೇನೆ. ಅಮ್ಮ ಆಯ್ತು ಬಿಡಮ್ಮ, ಇನ್ನೊಂದ್ ಕಿತ ಹಂಗ್ ಮಾಡಿದ್ರೆ ಶಿಕ್ಷೆ ಕೊಡುವಂತೆ. ಈಗ ನನ್ ಕಿವಿ ಬಿಡು, ಯಾಕೆ ಹಿಂಗ್ ಹಿಂಸೆ ಕೊಟ್ಯಾ? ನೀನೇ ನನ್ ಕಡಿಮೆ ಹಿಂಸೆ ಕೊಟ್ಟಿದ್ಯಾ? ಹುಡ್ದಾಗಿಂದ ಬರೀ ನನ್ಗೆ ಹಿಂಸೆ ಕೊಡ್ತಾನೆ ಇದ್ಯಾ. ಈಗ ನನಗ್ ಸಾಲ್ತು ಅಂತ ಪಾಪ ಆ ಹುಡುಗಿಗೆ ಬೇರೆ ಹಿಂಸೆ ಕೊಡ್ತಿದ್ಯಾ ನೀನು. ಇವಾಗ ನೀನು ಕಾವ್ಯ ಹತ್ರ ಹೋಗಿ ಅವಳಿಗೆ ಕ್ಷಮೆ ಕೇಳದೆ ಹೋದ್ರೆ ನಿನ್ ಕಿವಿನ ಹೀಗೆ ಹಿಂಡಿ 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 ಕಿತ್ತು ನಿನ್ ಕೈ ಕೊಟ್ಬಿಡ್ತೇನೆ.
ಅಯ್ಯೋ ಅಮ್ಮ 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 ಏನಮ್ಮ ಆಗದೆ ಯಾಕೆ ಹಿಂಗ್ ಆಡ್ತಿದ್ದೆ ಇವತ್ತು? ನೀನ್ ಇವತ್ತು ಕಾವ್ಯನ ಹತ್ರ ಕ್ಷಮೆ ಕೇಳಲೇಬೇಕು. ಏ ಪಂಚಮಿ, ಏನ್ ನಕ್ಕೊಂಡಿಲ್ಲ ನಿಂತಿದ್ಯಾ? ಹೋಗ್ ಕಾವ್ಯನ್ ಕರ್ಕೊಂಬ, ಹೋಗ್ ಹೋಗ. ನೋಡು ಮಹಾದೇವ, ಕಾವ್ಯನ ಹತ್ರ ಕ್ಷಮೆ ಕೇಳಿದ್ರೆ ಬದುಕ್ತೀಯ ನೀನು, ಇಲ್ಲ ಅಂದ್ರೆ ಆಯ್ತು 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 ಕಣಮ್ಮ, ಕ್ಷಮೆ ಏನು ಬೇಕಾದ್ರೊಳಗೆ ದೀರ್ಘದಂಡ ನಮಸ್ಕಾರನೇ ಮಾಡ್ಬಿಡ್ತೀನಿ. ಆದ್ರೆ ಅವಳೊಬ್ಳೆ ಇದ್ದ ಕೇಳ್ತೀನಿ ಕಣಮ್ಮ, ಯಾಕೆ ಹಿಂಗೆಲ್ಲರ ಮುಂದೆ ಮರ್ಯಾದೆ ಕಳಿತೀಯ? ನಿನ್ನಂಗ್ ಮಾತ್ರ ಮರ್ಯಾದೆನಾ? ಆ ಹುಡುಗಿಗೆ ಕಪ್ಪಾಳಕ್ ಹೊಡ್ದ್ಯಲ್ಲ, ಆಗ ಎಲ್ಲೋಗಿ ತೋಳ್ ಮರ್ಯಾದೆ? ಅಮ್ಮ 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 ಅಯ್ಯ. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಪಂಚಮಿ? ಅಮ್ಮ ಬಿಡಮ್ಮ, ನೋಯ್ತಾ ಇದೆ ಕಣಮ್ಮ. ಕಾವ್ಯ ಬಾಮ, ಈ ನನ್ ಮಗ ನಿನ್ ಮೇಲ್ ಕೈ ಮಾಡಿ ತಪ್ಸ್ಕೊಂಡ್ಬಿಟ್ಟಿದ್ದ. ಈಗ ನನ್ ಕೈಗೆ ಸಿಕ್ಕಿದಾನೆ, ಹೇಳು ಇವನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಹೇಳು. ನಿನ್ನೆ ಕೇಳ್ದಿರೋದು ಹೇಳು, ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ. ಈ ನನ್ ಮಗ ನಿನ್ ಮೇಲ್ ಕೈ ಮಾಡ್ದಲ್ಲ, ಈ ಕೈನ ಮುರ್ದಾಕ್ ಬಿಡೋಣವಾ? ಇಲ್ಲ ನಿನ್ನನ್ ಬಾಯಿದ್ನಲ್ಲ, ಈ ನಾಲ್ಗಿನ ಕತ್ರ ಸಾಕ್ಬಿಡೋಣವಾ? ಇಲ್ಲ ಸಿಟ್ಟಲ್ಲಿ ಹಲ್ ಕಡಿತಾನಲ್ಲ ಗಡ ಗಡ ಗಡಗಣ ಅಂತ, ಆ ಹಲ್ನೆಲ್ಲ ಉದ್ರಸಾಕ್ ಬಿಡೋಣವಾ? ಇದು ಶಿಕ್ಷೆ ಕೊಟ್ಟಂಗಿಲ್ಲ, ಕಾವ್ಯಂಗೆ ಸುಪಾರಿ ಕೊಟ್ಟಂಗದೆ. ಚೋಪ್, ತೆಪ್ಪಗಿರ್ಬೇಕು ನೀನು. ಹಾ ನೀನ್ ಹೇಳಮ್ಮ ಕಾವ್ಯ, ಈ ನನ್ ಮಗನ್ಗೆ ಏನ್ ಶಿಕ್ಷೆ ಕೊಡ್ಬೇಕು? ಏನೂ ಬೇಡ ಬಿಡಿಯತ್ತ. ಅಯ್ಯೋ ಏನಮ್ಮ ಹಿಂಗನ್ಬಿಟ್ಟೆ? ನೋಡ ಮಹಾದೇವ, ನನ್ ತೋಸೆ ನಿನ್ನ ಬಿಡ್ಬೋದು, ಆದ್ರೆ ನಾನ್ ನಿನ್ನ ಬಿಡಲ್ಲ. ಇವತ್ ನೀನು ಕಾವ್ಯನ ಕ್ಷಮೆ ಕೇಳಲೇಬೇಕು. ಅವಳೇ ಬೇಡ ಅಂತ ಅವಳೆ, ಆದ್ರೆ ನಾನ್ ಬಿಡಲ್ವಲ್ಲ. ಅಮ್ಮ ಆಯ್ತು ಆಯ್ತು ಬಿಡಮ್ಮ, ಇವಾಗ ಏನ್ ಕ್ಷಮೆ ಕೇಳ್ಬೇಕಾನೆ, ಕೇಳ್ತೀನಿ ಬಿಡು. ಕಾವ್ಯ ಸಾರಿ. ಅಮ್ಮ ಏನ್ ಸಾರಿ? ಸಾರಿನಿಲ್ಲ ಪೂರಿನಿಲ್ಲ. ಅಲ್ಲ ಕಣೋ, ಅವಳ ದಬಾಯಿಸ್ಬೇಕಾರೆ ಅಚ್ಚು ಕನ್ನಡದಲ್ಲಿ ದಬಾಯಿಸ್ತೀಯಾ, ಈಗ ಕ್ಷಮೆ ಕೇಳ್ಬೇಕಾರೆ ಸಾರಿ ಅಂತ ಹೇಳ್ತೀಯಾ? ಅದೆಲ್ಲ ಬೇಕಾಗಿಲ್ಲ, ನೀನು ಅಚ್ಚು ಕನ್ನಡದಲ್ಲೇ ಕೇಳ್ಬೇಕು. ಕೇಳೋ, ಏನ್ ಮುಖ ನೋಡ್ತಿದ್ಯಾ? ಕೇಳು. ಅಯ್ಯೋ ಆಯ್ತು ಬಿಡಮ್ಮ. ಅಮ್ಮ ತಾಯಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ಇಲ್ಲಾಂದ್ರೆ ನಮ್ಮಮ್ಮ ನನ್ ಕಿವಿಗಿತ್ತು ನನ್ನ ಕೈ ಕೊಡೋಂಗ್ರೆ. ನೋಡ್ತೀಯ ನನ್ ಸೊಸೆನಾ? ನಕ್ಕದ್ರೆ ಎಷ್ಟ್ ಚೆನ್ನಾಗ್ ಕಾಣಿಸ್ತಾಳೆ, ಬಂಗಾರದಂತ ಸೊಸೆ. ಏನಾಗದೆ ನಿನ್ಗೆ? ನಿನ್ ಕಣ್ಗೆ ಏನೋ ಬಿದ್ದಿರ್ಬೇಕು, ಸ್ವಲ್ಪ ತೊಳ್ಕೊಂಡ್ ನೋಡು. ಏನಂದೆ? ಏನಂದೆ? ಪಂಚಮಿ ಹಿಡ್ಕೊ ಹಿಡ್ಕೊ ಹಿಡ್ಕೊ. ಪಂಚಮಿ ಏನು ಮತ್ತೆ ನನ್ ಸೊಸೆ ಆಡ್ಕೋತೀಯ ನೀನು? ಅಯ್ಯೋ ಇಲ್ಲಮ್ಮ ಇಲ್ಲಮ್ಮ, ಅಯ್ಯೋ ನಿನ್ ಸೊಸೆ ನಕ್ಕಿದ್ರೆ ದೊಡ್ಡ ತ್ರಿಪುರ ಸುಂದರಿ ತರ ಕಾಣ್ತಾಳೆ, ಸರಿನಾ? ಬಿಡು. ಹಾ ಹಾಗೆ ಹೇಳು. ಅತ್ತೆ ಸಲುವಾಗಿ ನಾನು ಇವತ್ತು ಸುಮ್ಮನಿದ್ದೀನಿ, ಆದ್ರೆ ನೀನ್ ಎಷ್ಟು ಸಲ ಕ್ಷಮೆ ಕೇಳಿದ್ರು ನಾನು ನಿನ್ನ ಈ ಜನ್ಮದಲ್ಲಿ ಕ್ಷಮಿಸೋದಿಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಪ್ರೇಮ ಅಲ್ವಾ? ಹಾ, ಕುತ್ಕೊಳ್ಳಿ ಕುತ್ಕೊಳ್ಳಿ ಪ್ರೇಮ ಅವ್ರೆ. ಪರವಾಗಿಲ್ಲ ಮೇಡಮ್, ನಾನು ನಿಂತ್ಕೊಂಡೇ ಮಾತಾಡ್ತೀನಿ. ನೀವು ಗಂಡಂಗೋಸ್ಕರ ಪ್ರೊಟೆಸ್ಟ್ ಮಾಡ್ತಿದ್ದನ್ನ ಟಿವಿಲ್ ನೋಡ್ದೆ. ಆ ಗಟ್ಟಿಗಿತ್ತಿ ನೀವು. ಅದ್ ಸರಿ, ನಮ್ಮ ಆಫೀಸ್ ಮುಂದೆನೂ ಪ್ರೊಟೆಸ್ಟ್ ಮಾಡಕ್ ಶುರು ಮಾಡಿದಿರಲ್ಲ, ಏನಕ್ಕೆ? ಅದು ಮೇಡಮ್, ನಾನು ನಿಮ್ಮ ಜೊತೆ ಮಾತಾಡಬೇಕಾಗಿತ್ತು. ಅದನ್ನ ಸೆಕ್ಯೂರಿಟಿಗೆ ಹೇಳಿದ್ದಕ್ಕೆ ಒಳಗಡೆ ಬಿಡಲ್ಲ ಅಂತೆಲ್ಲ ಹೇಳಿದ್ರು, ಅದಕ್ಕೆ. ಹಾಗಾ? ಹೇಳಿ, ಏನ್ ಮಾತಾಡ್ಬೇಕಿತ್ತು ನನ್ನ ಜೊತೆ? ಮೇಡಮ್, ನನ್ನ ಗಂಡನ ಹೆಸರು ರಾಮ್. ಲೈಸೆನ್ಸು ರದ್ದಾಗ್ಬಿಟ್ಟಿದೆ. ಮೇಡಮ್, ನನ್ನ ಗಂಡಂಗೆ ನನ್ನ ಕೆಲಸ ಅಂದ್ರೆ ದೇವ್ರ ಸಮಾನ. ಆದ್ರೆ ಈಗ
ತಾನು ಇಷ್ಟಪಟ್ಟಿರೋ ಕೆಲಸನೇ ಮಾಡೋದಕ್ಕಾಗ್ತಿಲ್ಲ. ಅವ್ರು ತುಂಬಾ ನೊಂದ್ಕೊಂಡಿದ್ದಾರೆ ಮೇಡಮ್. ನನ್ನ ಕೈಲಿ ಅವ್ರನ್ನ ನೋಡೋದಕ್ಕಾಗ್ತಿಲ್ಲ. ದಯವಿಟ್ಟು ನೀವೇ ಏನಾದ್ರೂ ಸಹಾಯ ಮಾಡ್ಬೇಕು. ನಿಮ್ ಕಾಲೇ ಇದು ಏನ್ ಮಾಡ್ತಿದ್ದೀರಾ ನೋಡಿ, ನೀವು ಚಿಂತೆ ಮಾಡಬೇಡಿ. ನನ್ನಿಂದ ಏನ್ ಸಹಾಯ ಆಗತ್ತೆ ಅಂತ ನಾನು ನೋಡ್ತೀನಿ. ಯಾಕೆ ಇಷ್ಟೊಂದು ನೋವ್ತಿದೆ ಇವತ್ತು? ಏನಾಯ್ತತೆ? ಏನೋ ಗೊತ್ತಿಲ್ಲ ಕಾವ್ಯ, ಕಾಲ್ ಸಿಕ್ಕಾಪಟ್ಟೆ ನೋವ್ತಿದೆ. ಯಾವತ್ತು ಇಷ್ಟೊಂದು ನೋವಾಗಿರ್ಲಿಲ್ಲ. ಡಾಕ್ಟ್ರು ಕೊಟ್ಟಿದ್ ಎಲ್ಲ ಮಾತ್ರನೂ ತಗೊಂಡೆ, ಆದ್ರೆ ಯಾಕೋ ನೋವೇ ಕಡಿಮೆ ಆಗ್ತಿಲ್ಲ. ಅಯ್ಯೋ ಇರಿ, ಕಾಲ್ ಒತ್ತಿದ್ರೆ ಎಲ್ಲ ಸರಿ ಹೋಗುತ್ತೆ. ಅಯ್ಯೋ ಬೇಡ ಬಿಡಮ್ಮ, ಸ್ವಲ್ಪ ಹೊತ್ತು ಹೋದ್ರೆ ತಾನಾಗೆ ಸರಿ ಹೋಗುತ್ತೆ. ಕೊಡು. ಅದ್ ಹೇಗತ್ತೆ ಸರಿ ಹೋಗುತ್ತೆ? ನಾನು ಕಾಲು ಒತ್ತೀನಿ, ಕಣ್ ಮುಚ್ಕೊಂಡು ನಿದ್ದೆ ಮಾಡಿ, ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಬೇಡ ಕಾವ್ಯ. ಏನಾಗಲ್ಲ ಅತ್ತೆ, ಸುಮ್ಮನಿರಿ ನೀವು. ಆಯ್ತು. ಕಾವ್ಯ, ನಿನ್ ಮಾತಷ್ಟೇ ನೇರ. ಯಾರಾದ್ರೂ ಸ್ವಲ್ಪ ನೋವಲ್ಲಿದ್ರು ತುಂಬಾ ಕಾಳಜಿ ಮಾಡ್ತೀಯ. ಒಳ್ಳೆ ಮನ್ಸಿದೆ ನಿನಗೆ.